ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ದದ್ದಲ್ಗೂ ಇಡಿ ನೋಟಿಸ್ ಕೊಟ್ಟಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ. ಇದರ ನಡುವೆ ದದ್ದಲ್ ಅವರು ರಾಯಚೂರಿನಿಂದ ಕಾರಿನಲ್ಲಿ ಇದೀಗ ಬೇರೆ ಕಡೆ ಎಲ್ಲೋ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತ ಮಾಹಿತಿ ಇದೆ. ಆಪ್ತರ ಜೊತೆ ಮಂತ್ರಾಲಯ ರಸ್ತೆ ಮಾರ್ಗವಾಗಿ ಪ್ರಯಾಣ ಬೆಳೆಸಿದಾರಂತೆ. ನಿವೃತ್ತ ಪೊಲೀಸ್ ಪೇದೆಯ ಕಾರ್ನಲ್ಲಿ ಹೋಗಿದ್ದಾರೆ ದದ್ದಲ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಂಧನದ ಭೀತಿಯಲ್ಲಿರುವಂತಹ ದದ್ದಲ್ ಬೆಂಗಳೂರು ಕಡೆಗೆ ಏನಾದ್ರು ಹೊರಟಿದ್ದಾರೆ. ಈ ರೀತಿಯಾಗಿ ಏನೇ ಎಸ್ಕೇಪ್ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಹೇಗಾದರೂ ಒಂದಲ್ಲ ಒಂದಿನ ತಗ್ಲಾಕೊಳ್ಳೇಬೇಕು. ಅಥವಾ ಇವ್ರುಗಳ ಪ್ರಯತ್ನ ಅಥವಾ ಇವ್ರುಗಳ ತಲೆಯಲ್ಲಿರುವಂತಹ ಯೋಚನೆ ಬೀಸೋದಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಸ್ವಲ್ಪ ಅನ್ನುವಂತಹದ್ದು ಗೊತ್ತಿಲ್ಲ, ನೋಡೋಣ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಸದ್ದು ಮಾಡಿದ ಹೆಸರೇ ಒಂದು ಕಡೆ ನಾಗೇಂದ್ರ, ಮಾಜಿ ಸಚಿವರು, ಮತ್ತೊಬ್ಬರು ನಿಗಮದ ಅಧ್ಯಕ್ಷ ದದ್ದಲ್ಗೆ ಈಗ ಇಡಿ ನೋಟಿಸ್ ಕೊಟ್ಟಿದೆ. ಬಟ್ ಅವರು ನಾಳೆ ಹಾಜರಾಗೋ ಸಾಧ್ಯತೆಗಳ ಬಗ್ಗೆ ಮಾತಾಡೋದಾದ್ರೆ ವಿದ್ಯಾ, ನಿಗಮದಲ್ಲಿ ಅಕ್ರಮವಾಗಿರೋ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂಥದ್ದು. ತನಿಖೆಯ ಭಾಗವಾಗಿ ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸವನಗೌಡ ದದ್ದಲ್ ಅವರ ಯಲಂಕ ಮನೆ ಮತ್ತು ರಾಯಚೂರಿನಲ್ಲಿರುವಂಥ ಮನೆಗಳ ಮೇಲೆ ದಾಳಿ ಮಾಡಿ ಸುಮಾರು 48 ಗಂಟೆಗಳ ಕಾಲ ದಾಳಿ ಮಾಡಿದಂಥ ಇಡಿ ಅಧಿಕಾರಿಗಳು ಅಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಮುಖವಾದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸುಮಾರು 48 ಗಂಟೆಗಳ ದಾಳಿಯ ಬಳಿಕ ಇಡಿ ಅಧಿಕಾರಿಗಳು ದದ್ದಲ್ ಅವರಿಗೆ ನೋಟಿಸನ್ನು ಕೊಟ್ಟು ಬಂದಿದ್ರು. ಈ ಒಂದು ಪ್ರಕರಣದಲ್ಲಿ ನೀವು ವಿಚಾರಣೆಗೆ ಹಾಜರಾಗಬೇಕು, ಹೆಚ್ಚಿನ ವಿಚಾರಣೆಗೆ ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟು ಬಂದಿದ್ರು. ಆದರೆ ದದ್ದಲ್ ಯಾವಾಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಗಿಸಿ ಕಚೇರಿಗೆ ತೆರಳುತ್ತಾರೋ ಆ ಕ್ಷಣದಿಂದಲೇ ಬೆಂಗಳೂರಿನ ಮನೆಯಿಂದ ಅವರು ಎಸ್ಕೇಪ್ ಆಗಿರುವಂಥದ್ದು. ಬೆಳಿಗ್ಗೆ ಈ ಒಂದು ಪ್ರಕರಣದಲ್ಲಿ ಯಾವಾಗ ದದ್ದಲ್ ಅವರು ವಿಚಾರಣೆಗೆ ಹಾಜರಾಗಲ್ಲ ಅನ್ನುವಂಥದ್ದು ಇಡಿ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೋ ಆ ಕೂಡಲೇ ಇಡಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ದದ್ದಲ್ ಅವರನ್ನು ಬಂಧನ ಮಾಡಲಿಕ್ಕೆ ಹುಡುಕಾಟವನ್ನು ನಡೆಸ್ತಾರೆ. ಬೆಂಗಳೂರಿನ ಯಲಂಕದಲ್ಲಿರುವಂಥ ಮನೆ, LH ಮನೆ ಸೇರಿದಂತೆ ವಿಧಾನಸೌಧ ಎಲ್ಲ ಕಡೆಯೂ ಕೂಡ ಇಡಿ ಅಧಿಕಾರಿಗಳು ಸರ್ಚ್ ಮಾಡ್ತಾರೆ. ಆದರೆ ಶಾಸಕ ದದ್ದಲ್ ಮಾತ್ರ ಎಲ್ಲೂ ಕೂಡ ಇರೋದಿಲ್ಲ. ಇಡಿ ಅಧಿಕಾರಿಗಳ ಹುಡುಕಾಟದ ನಡುವೆ SIT ತನಿಖೆ ಎದುರಿಸಲಿಕ್ಕೆ ಅವರು ಹಾಜರಾಗಿರ್ತಾರೆ ಅನ್ನುವಂಥ ಮಾಹಿತಿ ಇರುತ್ತೆ. ಆವಾಗಲೂ ಕೂಡ ಇಡಿ ಅಧಿಕಾರಿಗಳು 5 ಗಂಟೆ ನಂತರ ಅವರು ತನಿಖೆ ಮುಗಿಸಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲು ಇಡಿ ಅಧಿಕಾರಿಗಳು ಪ್ಲಾನ್ ಅನ್ನು ಮಾಡ್ತಾರೆ. ಆದ್ರೆ ಅಲ್ಲೂ ಕೂಡ ದದ್ದಲ್ ಅವರು ಇಡಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಎಸ್ಕೇಪ್ ಆಗಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ನೀವು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ 2ನೇ ಬಾರಿ ದದ್ದಲ್ ಅವರಿಗೆ ನೋಟಿಸನ್ನು ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಸೋಮವಾರ ಅವರು ವಿಚಾರಣೆಗೆ ಬರ್ತಾರೋ ಇಲ್ಲೋ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಈ ರೀತಿ ಕಣ್ಣ ಮುಚ್ಚಾಲೆ ಆಡ್ತಿರುವಂಥ ದದ್ದಲ್ ಅವರು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ವೇಳೆ ಅವರು ಸೋಮವಾರ ವಿಚಾರಣೆಗೆ ಹಾಜರಾಗದೆ ಹೋದರೆ ಇಡಿ ಅಧಿಕಾರಿಗಳು ಅವರನ್ನು ಹುಡುಕಿ ತಂದು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಇಡಿ ನೋಟಿಸ್ ಕೊಟ್ಟಿದೆ, ನೋಡೋಣ ನಾಳೆ ತನಕ ಕಾದು ಹಾಜರಾಗ್ತಾರ ವಿಚಾರಣೆಗೆ ಅಥವಾ ಇಲ್ವಾ ಅಂತ.